ನಿನ್ನುಸಿರ ಸೋಕೋ ಹಾಡು ಇಂಪು ಸೋವಾನೆ ಹಂಗೆ ಹೊಳಬಲೆ ಕುಸಿಗೀಡೋ ಯಾವತ್ತೇ ನೀನೇ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಥರ ಬೆಳಗ್ಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗೋಣ, ಸೊ ರೆಡಿಯಾಗು ಅಂದಿದ್ರು. ಅದಕ್ಕೋಸ್ಕರ ನಾನು ಈ ಥರ ರೆಡಿಯಾಗಿ ಈ ಥರ ಫೋಟೋ ಇಟ್ಕೊಳ್ತಾ ಇದ್ದೆ. ಸೊ ಫೋಟೋ ಇಟ್ಕೊಳ್ಬೇಕಾದ್ರೆ ನೆನಪಾಯಿತು, ಯಾಕೆ ವೀಡಿಯೋ ಮಾಡ್ಕೊಳ್ಬಾರ್ದು ಇವತ್ತು ಹೊರ್ಗಡೆ ಹೋಗೋ ಥರ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ ನನ್ನ ಬಂಗಾರಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ನೋಡಿ. ಏನಕ್ಕೆ ನೋಡ್ತಾನೆ ಇಲ್ಲ ಅವರು, ಯಾಕಂದರೆ ಅವಾಗ ತಾನೇ ನಿದ್ದೆಯಿಂದ ಎದ್ದಿದ್ರು. ಹಾಗಾಗಿ ಎಲ್ಲರೂ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಆಟೋದಲ್ಲಿ ನಾನು ವಿಡಿಯೋ ಮಾಡ್ಕೊಳ್ತಿದ್ನ. ಅವ್ರಿಗೆ ಹೊರ್ಗಡೆ ಹೋಗೋದಂದ್ರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅಲ್ಲಿ ಗಾಡಿಗಳು ಅಕ್ಕಪಕ್ಕ ಎಲ್ಲ ನೋಡ್ತಿದ್ದಾರೆ. ಅವ್ರ ಈ ಕಡೆ ನೋಡೋಕ್ಕೆ ರೆಡಿ ಇಲ್ಲ, ಕ್ಯಾಮ್ರಾ ಸೈಡು. ಅದಾದಮೇಲೆ ನಾವು ಹೋಟೆಲ್ ಹತ್ರ ಹೋಗಿದ್ವಿ. ಇದು ನನ್ನ ಫೇವ್ರೆಟ್ ಸ್ಪಾಟು, ಉಡುಪಿ ಗಾರ್ಡನ್ ಅಂತ. ಇದು ಇಲ್ಲೇ ನಮ್ಮ ಮನೆ ನಿಯರ್ ಬೈ ಇಲ್ಲಿರೋದು. ಆ್ಯಂಡ್ ಅಲ್ಲಿ ನಾನು ಊಟ ಮಾಡ್ತಿದ್ನ, ಅವ್ರಿಗೂ ಎಲ್ಲ ವೆಜಿಟೇಬಲ್ಸ್ ತಿನ್ನಿಸ್ತೀನಲ್ವ, ಸೊ ತಿನ್ನಿಸ್ತಾ ಇದ್ದೆ. ಅವರು ತಿಂತಾಯಿದ್ರು. ಹಾಗೆ ಒಂದು ವಿಡಿಯೋ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಆ್ಯಂಡ್ ಅಲ್ಲಿಂದ ಬಂದು ನಾನಿಲ್ಲಿ ಅವ್ರಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಆಟಾಡ್ಸೋಣ ಅಂದ್ಕೊಂಡೆ. ಬಟ್ ಅವ್ರಿಗೆ ನಿದ್ದೆ ಬರ್ತಾಯಿತ್ತು. ಸೊ ಹಾಗೆ ರೆಡಿ ಮಾಡಿ ಮಲಗಿಸ್ಬಿಡೋಣ ಅಂದ್ಕೊಂಡೆ. ನಾನಿಲ್ಲಿ ಎಷ್ಟೇ ವಿಡಿಯೋ ಮಾಡಿದ್ರು ಅವ್ರು ನನ್ನ ಕಡೆ ತಿರ್ಗೋಕ್ಕೆ ರೆಡಿ ಇಲ್ಲ, ಯಾಕೂ ಗೊತ್ತಿಲ್ಲ. ಇವಾಗ ಅವರು ಕ್ಯಾಮ್ರಾ ನೋಡಿದ್ರೆ ಸುಮ್ಮನಾಗ್ತಿದ್ದಾರೆ. ಫಸ್ಟೆಲ್ಲ ಕ್ಯಾಮ್ರಾ ಹಿಡಿದ್ರೆ ಹಾಗೆ ಆ್ಯಕ್ಟಿವ್ ಆಗಿ ಆಡ್ತಾಯಿದ್ರು, ಇನ್ನೂ ಫುಲ್ ಜೋಶಾಗಿ ಆ್ಯಕ್ಟಿವ್ ಆಗಿರ್ತಿದ್ರು. ಬಟ್ ಇವಾಗ ಯಾಕೋ ಕ್ಯಾಮ್ರಾ ನೋಡಿದ್ರೆ ಅವ್ರು ರಿಯಾಕ್ಟ್ ಮಾಡ್ತಾನೆ ಇಲ್ಲ. ಆ್ಯಂಡ್ ಇಲ್ಲಿ ನಾನು ಅವರಿಗೆ D3 ಆಗ್ತಾಯಿದ್ದೆ. ಅದನ್ನು ನಾನು ಹಾಕ್ತೀನಿ ಅಂದರೆ ಬಿಡ್ತಾನೆ ಇಲ್ಲ. ಅವರೇ ನಾನೇ ತೊಗೊಳ್ತೀನಿ ಅನ್ನೋ ಥರ ತೊಗೊಳ್ತಿದ್ದಾರೆ. ಯಾಕಂದರೆ ಆ ಫ್ಲೇವರ್ ಅವ್ರಿಗೆ ತುಂಬ ಇಷ್ಟ. ಆ ಥರದ್ರಲ್ಲೆಲ್ಲ ಏನೂ ಬೇಡ ಅನ್ನೋದಿಲ್ಲ ಅವರು. ಇನ್ನು ಮಿಕ್ಕಿದ ಬೇರೆ ಟಾನಿಕ್ಸ್ ಹಾಕಿದ್ರೆ ಅದನ್ನ ಹಾಕ್ಸ್ಕೊಳ್ಳೋಕ್ಕೂ ರೆಡಿ ಇರಲ್ಲ. ಆ್ಯಂಡ್ ಇಲ್ಲಿ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾನು ಈ ಕಡೆ ರೂಮಿಗೆ ಬಂದೆ. ಈ ಡೈಲಿ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂದರೆ ಪಾಪು ಇರುತ್ತಲ್ವ. ಸೊ ಅದಕ್ಕೋಸ್ಕರ ಡೈಲಿ ಚೇಂಜ್ ಮಾಡಿ ಹಾಕ್ತೀನಿ ನಾನು. ಆ್ಯಂಡ್ ಇಲ್ಲಿ ಪಾಪುನ ಹಾಲಲ್ಲಿ ಬಿಟ್ಟಿದ್ದೆ, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿ ಕೊನೆಗೆ ಒಂದು ವಿಡಿಯೋ ಮಾಡಿಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಇಲ್ಲಿ ಹಾಲಲ್ಲಿ ಕೂಡ ಮ್ಯಾಟ್ ಹಾಕಿರಲಿಲ್ಲ, ಸೊ ಅದಕ್ಕೋಸ್ಕರ ಮ್ಯಾಟ್ ಹಾಕ್ತಾಯಿದ್ದೆ. ಯಾಕಂದರೆ ಪಾಪು ಬಂದು ತುಂಬ ಆಟ ಆಡ್ತಾನೆ ಹಾಲಲ್ಲಿ. ಆ್ಯಂಡ್ ನನ್ನ ಹಸ್ಬೆಂಡು ಹೋಗಿ ಪಾನಿಪುರಿ ತಂದಿದ್ರು, ಅದನ್ನು ತಿಂದ್ಕೊಂಡು ನೈಟ್ ಡಿನ್ನರ್ ಏನು ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ 1 ವೀಕಿಂದ ಕೇಳ್ತಿದ್ರು ರವೆ ರೊಟ್ಟಿ ಮತ್ತು ಚಟ್ನಿ ಮಾಡು ಅಂತ. ಸೊ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿ ರೋಸ್ಟೆಡ್ ರವೆ ಬರುತ್ತಲ್ವ, ಸೊ ಅದನ್ನು ತೊಗೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆನಿಯನ್ನು ಮತ್ತು ಚಿಲ್ಲಿನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಕೂಡ ಹಾಕಿ ಮಿಕ್ಸಪ್ ಮಾಡಿ ಸ್ವಲ್ಪ ಹೊತ್ತು ಹಾಟ್ ವಾಟರ್ ಹಾಕ್ಬಿಟ್ಟು ನೆನೆ ಹಾಕಬೇಕು. ಅದು ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ. ಒಂದು ಸ್ವಲ್ಪ ಹೊತ್ತು 15 to 20 ಮಿನಿಟ್ಸ್ ಬಿಟ್ಟರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ. ಆವಾಗ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಾಟ್ ವಾಟರಲ್ಲಿ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಟೊಮ್ಯಾಟೊ, ಚಿಲ್ಲಿ, ಗಾರ್ಲಿಕ್ ಮತ್ತು ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು, ಸೊ ಅದನ್ನು ಫಸ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಆ್ಯಂಡ್ ಅದು ಆಯಿಲ್ ಕಾದಿದ ತಕ್ಷಣ ಇಲ್ಲಿ ನಾನು ಜೀರಿಗೆ, ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆ ಫ್ಲೇವರ್ನೆಸ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನಾನು ಹಾಕ್ತಿದ್ದೀನಿ. ದೆನ್ ನಾನು ಇವಾಗ ಈರುಳ್ಳಿ ಮತ್ತು ಗಾರ್ಲಿಕ್ ಮತ್ತು ಚಿಲ್ಲಿನ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಫುಲ್ಲು ರೋಸ್ಟೆಡ್ ಆದಮೇಲೆ ನಾವು ಟೊಮ್ಯಾಟೊನ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಆನಿಯನ್ ಮತ್ತು ಗಾರ್ಲಿಕ್, ಚಿಲ್ಲಿ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮ್ಯಾಟೊನ ಹಾಕ್ಕೊಳ್ತೀನಿ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆ ಅಂತಲೇ ಅಲ್ಲ, ರೈಸ್ಗಂತೂ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ರೈಸ್ಗೆ ಚಟ್ನಿ ಹಾಕ್ಕೊಂಡು ತಿಂದರೆ ಆಹಾ ಹೇಗಿರುತ್ತೆ ಗೊತ್ತಾ. ಆ್ಯಂಡ್ ಆ್ಯಕ್ಚುಲಿ ಇದು ನಾನು ಎಲ್ಲೂ ನೋಡಿ ಕಲ್ತಿದ್ದಲ್ಲ, ಹಾಗೆ ಓನಾಗಿ ಮಾಡಿದ್ದು. ಟೊಮೊಟೊ ಚಟ್ನಿ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಮಾಡ್ತಾರೆ ಅಂತ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡ್ಕೊಳ್ತೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕಾಗಿ ನಾನು ಯಾವಾಗಲೂ ಅಷ್ಟೇ, ಇದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ. ದೆನ್ ಇಲ್ಲಿ ನೋಡಿ ಫುಲ್ಲು ಅದು ಕಾದಿದ ಮೇಲೆ ಎಷ್ಟು ಬ್ರೌನಿಶಾಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಪಾಪುಗೋಸ್ಕರ ಸರಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವನಿಗೂ ಸರಿ ಮಾಡಿಬಿಟ್ರೆ ಅಷ್ಟರಲ್ಲಿ ತಿನ್ನಿಸ್ಬಿಡ್ತೀನಿ, ನೈಟ್ ಆಗಿತ್ತಲ್ವ. ಆ್ಯಂಡ್ ಇಲ್ಲಿ ಅವ್ನು ಹೊಟ್ಟೆ ತುಂಬ ತಿಂದರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಮಿಕ್ಸಿಲಿ ಹಾಕ್ಕೊಂಡು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ.
ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ದೆನ್ ಅದು ಮಿಕ್ಸಿ ಮಾಡ್ಕೊಂಡಿದ್ವಿ. ಆ ಒಂದು ಪೇಸ್ಟ್ನ ನಾವು ಇದ್ರಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನು ಅದನ್ನ ಕ್ಲಿಪ್ ಹಾಕಲಿಲ್ಲ ಬಿಕಾಸ್ ನಾನಿಲ್ಲಿ ರೊಟ್ಟಿ ಮಾಡ್ತಾಯಿದ್ದೆ, ಟೈಮ್ ಬೇರೆ ಆಗಿತ್ತು, ಪಾಪುಗೆ ಊಟ ಬೇರೆ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಮಾಡ್ಕೊಳ್ಲಿಲ್ಲ. ಇಲ್ಲಿ ನಾನು ರೊಟ್ಟಿ ಮಾಡ್ಕೊಳ್ತಿದ್ದೀನಿ, ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಥರ ಕಾಣಿಸ್ತಿದೆ ನೋಡಿ, ಫುಲ್ಲು ಆದಮೇಲೆ ಸಕ್ಕದಾಗಿತ್ತು. ಇವತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ತಿಂದ್ವಿ. ಆ್ಯಂಡ್ ಇಲ್ಲಿ ನಾನು ಲಾಸ್ಟಲ್ಲಿ ಪಾಪು ಜೊತೆ ಆಟ ಆಡ್ಕೊಂಡು ಅವ್ರಿಗೆ ಊಟ ಮಾಡಿಸಿದ್ದೆ. ಅವರು ಚೆನ್ನಾಗಿ ಆಟ ಆಡ್ತಿದ್ರು ನನ್ನ ಜೊತೆ. ನಿದ್ದೆ ಮಾಡೋಕ್ಕೆ ಮುಂಚೆ ಡೈಲಿ ಇದೇ ರೊಟೀನ್ ಆಗಿರುತ್ತೆ ನಂದು ಪಾಪುದು. ನನ್ನ ಜೊತೆ ಸ್ವಲ್ಪ ಹೊತ್ತು, ಅವ್ರ ಪಪ್ಪ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟಾಡಿ ಮಲ್ಕೊಳ್ತಾರೆ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.